ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ನಾನು ವಂದಿಸುವವನಾಗಿದ್ದೇನೆ. ಇನ್ನೊಂದು ಸಾರಿ ನಿಮ್ಮನ್ನು ಭೇಟಿ ಮಾಡುವ ಈ ಅವಕಾಶವನ್ನು ನನ್ನ ಒಡೆಯನಾದ ಯೇಸು ಕ್ರಿಸ್ತನ ಒದಗಿಸಿದ್ದಾನೆ. ನಾನು ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವನಾಗಿದ್ದೇನೆ. ನಮ್ಮ ದೇವರು ಬಹಳ ಒಳ್ಳೆಯವನು. ಆದ ಕಾರಣ ಇನ್ನೊಂದು ಸಾರಿ ಆತನ ವಾಕ್ಯವನ್ನು ಕೇಳುವ ಭಾಗ್ಯ ನಮಗೆ ನೀಡಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನ ಪ್ರಕಾಶವು ಯಾವಾಗಲೂ ನಿಮ್ಮ ಮುಖಗಳಲ್ಲಿ ಪ್ರಕಾಶಿಸಲಿ. ಈ ವಾರದ ಸಂದೇಶದ ಕಡೆಗೆ ಹೋಗೋಣ. ಈ ವಾರದ ಸಂದೇಶಕ್ಕೆ ಆರಿಸಿಕೊಂಡಿರುವ ವಾಕ್ಯ ಭಾಗ ಹಗಾಯನು ಬರೆದ ಪ್ರವಾದನೆಯ ಗ್ರಂಥ 1ನೇ ಅಧ್ಯಾಯ ವಚನ 1-15. ಅದು ಮಾತ್ರವಲ್ಲ, ಹೊಸ ಒಡಂಬಡಿಕೆಯಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ವಚನ 20-22 ವಚನದವರೆಗೆ. ಈ ಸಂದೇಶಕ್ಕೆ ನಾನು ಹೆಸರಿಟ್ಟಿದ್ದೇನೆ, ನಿಮ್ಮ ಗುರಿ ಏನಾಗಿದೆ? ವಾಟ್ ಈಸ್ ಯೋರ್ ಗೋಲ್? ನಾನು ಸೇವೆಗೆ ಬರುವುದಕ್ಕೆ ಮುಂಚಿತವಾಗಿ ಸುಮಾರು 15 ವರ್ಷ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ IT ಸೆಕ್ಟರ್ ಅಲ್ಲಿ ಒಂದು ಉದ್ಯೋಗದಲ್ಲಿ ನಾನು ಕೆಲಸ ಮಾಡುತ್ತಿದ್ದೆ. ಅಲ್ಲಿ ನನ್ನ ಟೀಮ್ ಬಳಿಗೆ ನಾನು ಅನೇಕ ವಿಷಯಗಳನ್ನು ಮಾತನಾಡುತ್ತಿದ್ದೆ. ಒಂದು ವಿಷಯ ಏನೆಂದರೆ ಅವರ ಗೋಲ್ ಸೆಟ್ ಮಾಡಬೇಕು. ಅವರ ಗುರಿಯನ್ನು ಅವರು ಸೆಟ್ ಮಾಡಬೇಕು. ಶಾರ್ಟ್ ಟರ್ಮ್ ಗೋಲ್ಸ್ ಇರುತ್ತದೆ, ಅದು ಮಾತ್ರವಲ್ಲ ಲಾಂಗ್ ಟರ್ಮ್ ಗೋಲ್ಸ್ ಇರುತ್ತದೆ. ಅವರ ಕೆರಿಯರ್ ಕೌನ್ಸಿಲಿಂಗ್ ಮಾಡುವಾಗ ವಿ ಹೆಲ್ಪ್ ದೆಮ್, ಅವರಿಗೆ ನಾವು ಸಹಾಯ ಮಾಡುತ್ತೇವೆ ಹೇಗೆ ಅವರ ಲಾಂಗ್ ಟರ್ಮ್ ಗೋಲ್ ಅನ್ನು ಸೆಟ್ ಮಾಡುವುದು. ಅದು ಒಂದು ಕಂಪನಿ ಮತ್ತು ಕೆರಿಯರ್ ಒಂದು ಉದ್ಯೋಗದ ವಿಷಯವಾಗಿದೆ. ಆದರೆ ಈ ಜೀವನದ ಗುರಿ ಏನಾಗಿದೆ? ನಿಮ್ಮ ಜೀವನದ ಗುರಿ ಏನಾಗಿದೆ? ಇದರ ಕುರಿತಾಗಿಯೇ ನಾವು ಈ ದಿನ ಸಂದೇಶವಾಗಿ ಕೇಳುವವರಾಗಿದ್ದೇವೆ. ನಾವು ಪ್ರಾರ್ಥನೆ ಮಾಡಿ ಸಂದೇಶದ ಕಡೆಗೆ ನಾವು ಹೋಗೋಣ. ಇನ್ನೊಂದು ಸಾರಿ ನಿಮ್ಮೆಲ್ಲರೂ ನಾನು ವಂದಿಸುವವನಾಗಿದ್ದೇನೆ. ನಿಮ್ಮ ಗುರಿ ಏನಾಗಿದೆ? ಅಂದರೆ ಕ್ರೈಸ್ತರಾಗಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವ ವ್ಯಕ್ತಿಗಳ ಗುರಿ ಏನಾಗಿದೆ ಎಂಬ ವಿಷಯವನ್ನೇ ಈ ದಿನ ನಾವು ಧ್ಯಾನ ಮಾಡುತ್ತಿದ್ದೇವೆ. ಹಗಾಯ್ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡುವಾಗ ದೇವರು ಯೂದ ದೇಶದ ಜನರ ಮೇಲೆ ಬಹಳ ನಿರಾಶೆಯನ್ನು ಹೊಂದಿದ್ದನು. ದೇವರು ತನ್ನ ಮಕ್ಕಳ ಮೇಲೆ ನಿರಾಶೆಯನ್ನು ಹೊಂದಿದ್ದನು. ಅವರು ಮಾಡುತ್ತಿದ್ದ ಕಾರ್ಯಗಳ ಮೇಲೆ ನಿರಾಶೆ ಹೊಂದಿದ್ದನು, ಬಹಳ ದುಃಖ ಹೊಂದಿದ್ದನು. ಯಾಕೆಂದರೆ ಇದರ ಕಾರಣವೇನೆಂದರೆ ಯೂದ ದೇಶದ ಜನರು ಯೆರೂಸಲೇಮಿಗೆ ಬಂದ ಉದ್ದೇಶವನ್ನು ಮರೆತು ಬಿಟ್ಟರು. ದೇವರು ಈ ಜನರನ್ನು ಯೆರೂಸಲೇಮಿಗೆ ಕರೆತಂದನು. ಅವರಿಗೆ ಒಂದು ಉದ್ದೇಶವನ್ನು, ಒಂದು ಗುರಿಯನ್ನು ನೀಡಿದ್ದನು. ಅದೇನೆಂದರೆ ದೇವರ ಆಲಯವನ್ನು ಕಟ್ಟುವುದು. ಎಜ್ರನ ಪುಸ್ತಕವನ್ನು ನಾವು ನೋಡುವಾಗ ಯೂದ ದೇಶದ ಜನರು ಬಂಧನದಲ್ಲಿ ಒಳಗಾಗಿದ್ದರು, ಗುಲಾಮತ್ವದಲ್ಲಿ ಒಳಗಾಗಿದ್ದರು, ಬಾಬಿಲೋನಿನಲ್ಲಿ ಗುಲಾಮರಾಗಿದ್ದರು. ಆದರೆ ದೇವರು ಅದ್ಭುತ ರೀತಿಯಲ್ಲಿ ಪರಾಕ್ರಮಿಯಾಗಿ ಅವರನ್ನು ಅಲ್ಲಿಂದ ಬಿಡಿಸಿ ಯೆರೂಸಲೇಮ್ಗೆ ಕರೆತಂದು ಬರುತ್ತಾನೆ. ಕರೆತಂದು ಒಂದು ಆಜ್ಞೆಯನ್ನು ನೀಡುತ್ತಾನೆ. ಅದೇನೆಂದರೆ ದೇವರ ಆಲಯವನ್ನು ಕಟ್ಟುವುದು. ಒಂದು ಅಪ್ಪಣೆಯನ್ನು ನೀಡುತ್ತಿದ್ದಾನೆ. ಈ ಜನರು ಕೂಡ ದೇವರ ಆಲಯವನ್ನು ಕಟ್ಟುವುದನ್ನು ಶ್ರೇಷ್ಠವಾಗಿ ಪ್ರಾರಂಭ ಮಾಡುತ್ತಾರೆ. ಆದರೆ ಕೆಲವೇ ದಿನಗಳಲ್ಲಿ ಅವರ ಗಮನ ಬೇರೆ ಕಡೆಗೆ ಸೆಳೆದುಕೊಂಡು ಹೋಗುತ್ತಾ ಇದೆ. ಅವರ ಆಸಕ್ತಿ ಕಡಿಮೆಯಾಗಿತ್ತು. ಅಂದರೆ ದೇವರ ಆಲಯವನ್ನು ಕಟ್ಟುವುದ ಆಸಕ್ತಿ ಕಡಿಮೆ ಆಯಿತು. ದೇವರ ಕಾರ್ಯವನ್ನು ಅವರು ನಿರ್ಲಕ್ಷ್ಯ ಮಾಡಿದರು. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಾವು ಒಂದು ಕಾರ್ಯವನ್ನು ಹೇಗೆ ಪ್ರಾರಂಭ ಮಾಡುತ್ತೇವೆ ಎಂಬುದು ಮುಖ್ಯವಲ್ಲ, ಅದನ್ನು ಹೇಗೆ ಮುಂದುವರಿಸುತ್ತೇವೆ, ಅದು ಮಾತ್ರವಲ್ಲ ಹೇಗೆ ಮುಕ್ತಾಯ ಮಾಡುತ್ತೇವೆ ಎಂಬುದೇ ಬಹಳ ಮುಖ್ಯ ವಿಷಯವಾಗಿದೆ. ಯೂದ ದೇಶದ ಜನರು ದೇವರ ಕಾರ್ಯವನ್ನು ನಿರ್ಲಕ್ಷ್ಯ ಮಾಡಿ ಅವರ ಸ್ವಂತ ಕಾರ್ಯಗಳಿಗೆ ಮುಖ್ಯತ್ವ ನೀಡಿದರು. ಅಂದರೆ ದೇವರ ಆಲಯವನ್ನು ಬಹಳ ಶ್ರೇಷ್ಠವಾಗಿ ಪ್ರಾರಂಭ ಮಾಡಿದರು, ಅಡಿಪಾಯಿಯನ್ನು ಹಾಕಿದರು, ಶ್ರೇಷ್ಠವಾಗಿ ದೇವರ ಕಾರ್ಯದಲ್ಲಿ ಒಳಗಾದರು. ಆದರೆ ಕೆಲವೇ ಸಮಯದ ನಂತರ ಅವರ ಸ್ವಂತ ಕಾರ್ಯಗಳಿಗೆ ಮುಖ್ಯತ್ವ ನೀಡಿದರು. ಅವರ ಸ್ವಂತ ಕಾರ್ಯಗಳಿಗೆ ಕಾಳಜಿಯನ್ನು ತೋರಿಸಿದರು. ದೇವರ ಕಾರ್ಯವನ್ನು ಮರೆತು ಬಿಟ್ಟರು. ದೇವರ ಆಲಯವನ್ನು ಕಟ್ಟುವುದನ್ನು ಬಿಟ್ಟು ಅವರ ಸ್ವಂತ ಮನೆಗಳನ್ನು ಕಟ್ಟುತ್ತಿದ್ದರು. ಅವರ ಸ್ವಂತ ಕೆಲಸಕ್ಕೆ ಮುಖ್ಯತ್ವ ನೀಡಿದರು. ಅವರ ಸ್ವಂತ ವಿಷಯಗಳಿಗೆ ಕಾಳಜಿಯನ್ನು ತೋರಿಸಿದರು. ಈ ವರ್ತನೆಯಿಂದ ದೇವರು
ಬಹಳ ನಿರಾಶೆಯನ್ನು ಹೊಂದುತ್ತಾನೆ. ದೇವರ ಕಾರ್ಯವನ್ನು ಮಾಡುವುದಕ್ಕೆ ಬಂದ ಜನರು ಆತನ ಕಾರ್ಯವನ್ನು ನಿರ್ಲಕ್ಷ್ಯ ಮಾಡಿ ಸ್ವಂತ ಕಾರ್ಯಗಳಿಗೆ ಮುಖ್ಯತ್ವ ನೀಡಿದರು. ಅದ ಕಾರಣ ಆ ಜನರ ಗಮನವನ್ನು ಪುನಃ ದೇವರ ಕಡೆಗೆ ಸೆಳೆದುಕೊಳ್ಳುವುದಕ್ಕೆ ದೇವರು ಒಂದು ಕಾರ್ಯವನ್ನು ಮಾಡುತ್ತಾನೆ. ಈಗ ಅವರು ದೇವರ ಕಾರ್ಯವನ್ನು ನಿರ್ಲಕ್ಷ್ಯ ಮಾಡಿ ಅವರ ಗಮನ ಬೇರೆ ಕಡೆಗೆ ತಿರುಗಿಕೊಂಡಿದೆ. ದೇವರ ಕಡೆಗೆ ಅವರ ಗಮನವಿಲ್ಲ, ಅವರ ಸ್ವಂತ ಕಾರ್ಯಗಳಿಗೆ ಗಮನ ಸೆಳೆದುಕೊಂಡು ಹೋಗಿಬಿಟ್ಟಿದೆ. ಆದರೆ ಈಗ ದೇವರು ಆ ಜನರ, ಅಂದರೆ ಆತನ ಸ್ವಂತ ಜನರ, ತನ್ನ ಮಕ್ಕಳ ಗಮನವನ್ನು ಆತನ ಕಡೆಗೆ ಸೆಳೆದುಕೊಳ್ಳುವುದಕ್ಕೆ ಒಂದು ಕಾರ್ಯವನ್ನು ಮಾಡುತ್ತಿದ್ದಾನೆ. ಅದೇನೆಂದರೆ ಅವರಿಗೆ ಒಂದು ಸಂಕಟದ ಪರಿಸ್ಥಿತಿಯನ್ನು ತರುತ್ತಿದ್ದಾನೆ. ಅವರ ಖುಷಿಗಳು ನಾಶವಾಯಿತು, ಅವರಿಗೆ ಆರ್ಥಿಕ ಸಮಸ್ಯೆ ಉಂಟಾಯಿತು. ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗುತ್ತದೆ. ಅಂದರೆ ಕ್ರೈಸ್ತರಾಗಿ, ಅನ್ಯರ ಜೀವನದಲ್ಲಿ ಇಟ್ಸ್ ಡಿಫ್ರೆಂಟ್. ಕ್ರೈಸ್ತರಾಗಿ ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಉಂಟಾದರೆ ಅನೇಕ ವಿಷಯದಲ್ಲಿ ಆತ್ಮಿಕತೆಯ ಸಂಬಂಧವಿರುತ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಾವು ದೇವರನ್ನು ಅಲಕ್ಷ್ಯ ಮಾಡಿರುತ್ತೇವೆ. ನಮ್ಮ ಸಮಯದ ಮೂಲಕ ಅಲಕ್ಷ್ಯ ಮಾಡಿರುತ್ತೇವೆ, ನಮ್ಮ ಪ್ರತಿಭೆಯ ಮೂಲಕ ಅಲಕ್ಷ್ಯ ಮಾಡಿರುತ್ತೇವೆ. ಅದು ಮಾತ್ರವಲ್ಲ, ನಮ್ಮ ಸಂಪನ್ಮೂಲಗಳ ಮೂಲಕ ದೇವರನ್ನು ಅಲಕ್ಷ್ಯ ಮಾಡಿರುತ್ತೇವೆ. ಅನೇಕರು ಸಾಲದ ಬಂಧನದಲ್ಲಿ ಒಳಗಾಗುತ್ತಾರೆ, ಕೆಲಸಕ್ಕೆ ಹೋಗುತ್ತಾರೆ, ಸಂಬಳ ಬರುತ್ತದೆ, ಆದರೆ ಉಳಿತಾಯವಾಗುವುದಿಲ್ಲ. ಅದು ಮಾತ್ರವಲ್ಲ, ಯಾವಾಗಲೂ ಅನಾರೋಗ್ಯ, ಕುಟುಂಬಗಳಲ್ಲಿ ಅನೇಕ ಸಮಸ್ಯೆ, ಗಂಡ ಹೆಂಡತಿಯ ಮಧ್ಯದಲ್ಲಿ ಯಾವಾಗಲೂ ಜಗಳ. ಈ ಜಗಳಗಳಿಗೆ ಕಾರಣವೇ ಇರುವುದಿಲ್ಲ, ಮನೆಯಲ್ಲಿ ಸಮಾಧಾನವಿಲ್ಲ, ಶಾಂತಿ ಇಲ್ಲ. ಈ ರೀತಿಯಾದ ಪರಿಸ್ಥಿತಿಯಲ್ಲಿ ನೀವು ಈ ದಿನ ಒಳಗಾಗಿದ್ದರೆ ನಿಮ್ಮ ಆತ್ಮೀಕ ಪರೀಕ್ಷೆಯನ್ನು ನೀವು ಮಾಡಿಕೊಳ್ಳುವುದಕ್ಕೆ ನಾನು ಪ್ರೋತ್ಸಾಹ ಮಾಡುವವನಾಗಿದ್ದೇನೆ. ಅವರು ಹೊಲಗದ್ದೆಗಳು ನಾಶವಾಯಿತು, ಎಷ್ಟು ಕುಡಿದರೂ ಅವರಿಗೆ ತೃಪ್ತಿ ಇಲ್ಲ, ಜೀವನದಲ್ಲಿ ತೃಪ್ತಿ ಇಲ್ಲ, ಸಮಾಧಾನವಿಲ್ಲ, ಉಳಿತಾಯವಿಲ್ಲ. ದೇವರು ಹೇಳುತ್ತಿದ್ದಾನೆ, ನಿಮ್ಮ ಪರಿಸ್ಥಿತಿಗೆ ನಾನು ಕಾರಣನಾಗಿದ್ದೇನೆ. ನಿಮ್ಮ ಜೀವನದಲ್ಲಿ ಈ ಪರಿಸ್ಥಿತಿ ಉಂಟಾಗಿದೆ, ಯಾಕೆಂದರೆ ಅದರಲ್ಲಿ ನಾನು ಒಳಗಾಗಿದ್ದೇನೆ. ಇದರ ಮೂಲಕ ನಿಮ್ಮ ಗಮನವನ್ನು ನನ್ನ ಕಡೆಗೆ ನಾನು ಸೆಳೆದುಕೊಳ್ಳುತ್ತಾ ಇದ್ದೇನೆ. ಯಾಕೆಂದರೆ ಈ ಜನರು ದೇವರ ಕಾರ್ಯವನ್ನು ನಿರ್ಲಕ್ಷ್ಯ ಮಾಡಿ ದೇವರಿಗೆ ಅಗೌರವವನ್ನು ತಂದಿದ್ದರು. ಪ್ರಾರಂಭದಲ್ಲಿ ಉತ್ಸಾಹದಿಂದ ಅವರು ಆಲಯವನ್ನು ಕಟ್ಟಿದರು. ಯೆರೂಸಲೇಮಿಗೆ ಬಂದಾಗ ಆಲಯವನ್ನು ಕಟ್ಟುತ್ತೇವೆ ಎಂದು ಶ್ರೇಷ್ಠವಾಗಿ ಪ್ರಚಾರ ಮಾಡಿದರು. ಆದರೆ ಕೆಲವೇ ದಿನಗಳಲ್ಲಿ ಈ ಉತ್ಸಾಹ ಕಡಿಮೆಯಾಯಿತು. ಸ್ವಂತ ಕಾರ್ಯಗಳಿಗೆ ಮುಖ್ಯತ್ವ ನೀಡಿದರು. ಆದ ಕಾರಣ ದೇವರಿಗೆ ಅಗೌರವ ಉಂಟಾಯಿತು. ಇದರ ಪರಿಣಾಮವಾಗಿ ಅನಾರೋಗ್ಯ, ಸಾಲ, ಸಮಾಧಾನವಿಲ್ಲ, ಹಣಕಾಸಿನ ಸಮಸ್ಯೆಗಳು, ಕುಟುಂಬದ ಸಮಸ್ಯೆಗಳು. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ದಿನ ದೇವರು ನಮ್ಮ ಸಂಗಡ ಮಾತನಾಡುತ್ತಿದ್ದಾನೆ. ಈ ದಿನ ನಿಮ್ಮ ಸಂಗಡ ಮಾತನಾಡುತ್ತಿದ್ದಾನೆ. ನಿಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ ಮಾತನಾಡುತ್ತಿದ್ದಾನೆ. ದೇವರ ಕಾರ್ಯವನ್ನು ನೀವು ನಿರ್ಲಕ್ಷ್ಯ ಮಾಡಿದ್ದೀರೋ? ದೇವರ ಕಾರ್ಯವನ್ನು ಮಾಡುವುದಕ್ಕೆ ನೀವು ಕಾರಣಗಳನ್ನು ನೀಡುತ್ತಿದ್ದೇವೋ? ದೇವರ ಕಾರ್ಯ ಮಾಡುವುದಕ್ಕೆ ಈಗ ಒಳ್ಳೆ ಸಮಯವಿಲ್ಲ. ಬರುವ ವಾರ ಮಾಡುತ್ತೇನೆ, ಬರುವ ತಿಂಗಳು ಮಾಡುತ್ತೇನೆ, ಬರುವ ವರ್ಷ ಮಾಡುತ್ತೇನೆ, ನನ್ನ ಮಕ್ಕಳು ದೊಡ್ಡವರಾದ ಮೇಲೆ ಮಾಡುತ್ತೇನೆ, ಬಿಡುವು ಸಿಗುವಾಗ ಮಾಡುತ್ತೇನೆ, ನಾನು ಇನ್ನು ಸಂಪಾದನೆ ಮಾಡಿ ಆಮೇಲೆ ದೇವರ ಕಾರ್ಯವನ್ನು ಮಾಡುತ್ತೇನೆ. ಈ ವಿಷಯ ನಮ್ಮ ಹೃದಯದಲ್ಲಿ ಇದ್ದರೆ ನಾವು ದೇವರಿಗೆ ಅಗೌರವವನ್ನು ನೀಡುತ್ತಿದ್ದೇವೆ. ವಿ ಆರ್ ಡಿಸ್ರೆಸ್ಪೆಕ್ಟಿಂಗ್ ಗಾಡ್. ಈ ವಿಷಯಗಳು ನಾವು ಹೇಳುವ ಕಾರಣವೇನೆಂದರೆ, ದೇವರು ನಮ್ಮ ಬಾಯಿಯ ಹತ್ತಿರದಲ್ಲಿದ್ದಾನೆ, ಆದರೆ ಹೃದಯದಲ್ಲಿ ಬಹಳ ದೂರವಿದ್ದಾನೆ. ನಾವು ಬಹಳ ಅದ್ಭುತವಾಗಿ ದೇವರ ಬಗ್ಗೆ ಮಾತನಾಡುತ್ತೇವೆ, ಆತನು ಮಾಡಿದ ಕಾರ್ಯಗಳ ಬಗ್ಗೆ ಮಾತನಾಡುತ್ತೇವೆ, ಹಾಡುಗಳನ್ನು ಹಾಡುತ್ತೇವೆ, ಮೇ ಬಿ ಅನೇಕ ವಚನಗಳನ್ನು ಕಂಠಪಾಠವಾಗಿ ಹೇಳುತ್ತೇವೆ. ಆದರೆ ದೇವರ ಕಾರ್ಯ ಬರುವಾಗ ನಾವು ಕಾರಣಗಳನ್ನು ನೀಡುತ್ತೇವೆ. ಯಾಕೆಂದರೆ ದೇವರು ನಮ್ಮ ಬಾಯಿಯ ಹತ್ತಿರದಲ್ಲಿದ್ದಾನೆ, ಆದರೆ ನಮ್ಮ ಹೃದಯದಲ್ಲಿ ದೇವರು ಬಹಳ ದೂರವಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ದೇವರು
ನಿಮ್ಮ ಜೀವಿತದಲ್ಲಿ ಎಲ್ಲಿ ಇದ್ದಾನೆ? ಈ ಸಮಯದಲ್ಲಿ ದೇವರು ನಿಮ್ಮನ್ನು ಕೇಳುತ್ತಿದ್ದಾನೆ, ನಾನು ನಿಮ್ಮ ಜೀವಿತದಲ್ಲಿ ಎಲ್ಲಿ ಇದ್ದೇನೆ? ನನಗೆ ಮೊದಲನೆಯ ಸ್ಥಾನವಿದೆಯೋ? ನನ್ನ ಕಾರ್ಯಕ್ಕೆ ಮೊದಲನೆಯ ಸ್ಥಾನವಿದೆಯೋ? ಯೂದ ದೇಶದ ಜನರು ದೇವರ ಕಾರ್ಯವನ್ನು ನಿರ್ಲಕ್ಷ್ಯ ಮಾಡಿದರು. ಅದರ ಪರಿಣಾಮವಾಗಿ ದೇವರು ನಿರಾಶೆ ಹೊಂದಿ ಅವರ ಜೀವನದಲ್ಲಿ ಸಂಕಷ್ಟದ ಪರಿಸ್ಥಿತಿಗಳು ಉಂಟಾಯಿತು. ಅವರ ಜೀವನದ ಆತ್ಮೀಕತೆಯ ಕೊರತೆ ಅವರ ಜೀವನದ ಪರಿಸ್ಥಿತಿಗೆ ಕಾರಣವಾಯಿತು. The lack of spirituality was equal and was connected to their life situation. ಪ್ರಿಯ ಸಹೋದರ ಸಹೋದರಿಗಳೇ, ಅವರು ಆರ್ಥಿಕ ವಿಷಯಗಳಿಗೆ ಮುಖ್ಯತ್ವ ನೀಡುತ್ತಿದ್ದರು. ನಮ್ಮ ಜೀವನದ ಹೇಗೆ ವಿಷಯ? ನಾವು ಆರ್ಥಿಕ ವಿಷಯಕ್ಕೆ ಮುಖ್ಯತ್ವ ನೀಡುತ್ತಿದ್ದೇವೋ ಅಥವಾ ಆತ್ಮೀಕ ವಿಷಯಕ್ಕೆ ಮುಖ್ಯತ್ವವನ್ನು ನೀಡುತ್ತಿದ್ದೇವೋ? ಯಾವ ವಿಷಯಕ್ಕೆ ನಾವು ಮೊದಲನೆಯ ಸ್ಥಾನವನ್ನು ನೀಡುತ್ತಿದ್ದೇವೆ? ಈ ವಚನದಲ್ಲಿ ನಾವು ನೋಡುತ್ತೇವೆ, ನಾವು ಯಾವಾಗ ದೇವರ ಕಾರ್ಯಕ್ಕೆ ಅಂದರೆ ಆತ್ಮೀಕತೆಯ ವಿಷಯಗಳಿಗೆ ಮುಖ್ಯತ್ವ ನೀಡುತ್ತೇವೋ, ದೇವರು ನಮಗೆ ಬೇಕಾದ ಎಲ್ಲ ಅಗತ್ಯತೆಗಳನ್ನು ನೀಡುವವನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಅನೇಕರು ಹೀಗೆಂದು ಹೇಳುತ್ತಾರೆ, ನನ್ನ ಪರಿಸ್ಥಿತಿಗಳು ಸರಿಯಾದ ಮೇಲೆ ನಾನು ದೇವರ ಕಾರ್ಯವನ್ನು ಮಾಡುತ್ತೇನೆ. ಇನ್ನು ಇನ್ನೂ ಸಂಪಾದನೆ ಮಾಡಬೇಕು, ಇನ್ನು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಬೆಳೆಸಬೇಕು, ಆಮೇಲೆ ನಾನು ದೇವರ ಕಾರ್ಯವನ್ನು ಮಾಡುತ್ತೇನೆ. ಅನೇಕರು ಹೀಗೆ ಹೇಳುವವರು ನಾನು ನೋಡುತ್ತೇನೆ. ಅವರು ಸಾಯುವ ವಯಸ್ಸಿನಲ್ಲಿ ದೇವರ ಸೇವೆಯನ್ನು ಮಾಡುವುದಕ್ಕೆ ಬರುತ್ತಾರೆ. ಬಿಕಾಸ್ ದ ರೇಸ್ ಅಂದರೆ ಹಣಕಾಸಿನ ಸಂಪಾದನೆ ಮಾಡುವ ಆ ಓಟ ಮುಕ್ತಾಯವಾಗುವುದಿಲ್ಲ. ಯಾಕೆಂದರೆ ಮನುಷ್ಯರ ಮನಸ್ಸಿನಲ್ಲಿ ಇನ್ನೂ ಬೇಕು, ಇನ್ನು ಸ್ವಲ್ಪ ಬೇಕು ಎಂಬುದು ವಿಷಯ ಕಡಿಮೆ ಆಗುವುದೇ ಇಲ್ಲ. ದೇವರ ಸೇವೆ ನಾಳೆ ಇಲ್ಲ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ದಿನ ಈಗಲೇ ಪ್ರಾರಂಭವಾಗಬೇಕು. ಅನೇಕರು ಹೇಳುತ್ತಾರೆ, ನನ್ನ ಸ್ವಂತದವರು ಒಪ್ಪಿಕೊಂಡ ಮೇಲೆ, ನನ್ನ ತಂದೆ ತಾಯಿ ಒಪ್ಪಿಕೊಂಡ ಮೇಲೆ ನಾನು ಸೇವೆಗೆ ಇಳಿಯುತ್ತೇನೆ. ನೋ, ಇಟ್ ಈಸ್ ಯುವರ್ ಪರ್ಸನಲ್ ಡಿಸಿಷನ್. ಯಾರು ನಿನ್ನ ಸೇವೆಯನ್ನು ತಡೆ ಮಾಡುವುದಕ್ಕೆ they cannot take rights to that one. ದೇವರ ಸೇವೆ, ನಿಮ್ಮನ್ನು ದೇವರು ಕರೆದಿದ್ದಾನೆ, ನೀವು ಸೇವೆಯಲ್ಲಿ ಒಳಗಾಗಬೇಕು. ಅನೇಕರು ನಾನು ಇನ್ನೂ ಸಂಪಾದನೆ ಮಾಡಿ ಆಮೇಲೆ ಸೇವೆಗೆ ಒಳಗಾಗುತ್ತೇನೆ ಎಂದು ಹೇಳುತ್ತಾರೆ. ದೇವರು ಈ ಜನರ ಮೇಲೆ ನಿರಾಶೆ ಹೊಂದಿದ್ದಾನೆ. ದೇವರು ಈ ರೀತಿಯಾದ ವ್ಯಕ್ತಿಗಳ ಮೇಲೆ ನಿರಾಶೆಯನ್ನು ಹೊಂದಿದ್ದಾನೆ. ಯಾಕೆಂದರೆ ದೇವರಿಗೆ ಇವರು ಗೌರವ ನೀಡುತ್ತಿಲ್ಲ. ಯೂದ ದೇಶದ ಜನರ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿದನು, ಬಂಧನದಿಂದ ಬಿಡಿಸಿದನು, ಆಶೀರ್ವಾದಗಳನ್ನು ನೀಡಿದನು. ಆದರೆ ಜನರು ಈ ವಿಷಯವನ್ನೆಲ್ಲ ಮರೆತು ದೇವರ ಕಾರ್ಯಗಳಿಗೆ ಕಾರಣವನ್ನು ನೀಡುವುದಕ್ಕೆ ಪ್ರಾರಂಭಿಸಿದರು. ಲೆಟ್ಸ್ ಡೂ ಇಟ್ ನೆಕ್ಸ್ಟ್ ವೀಕ್, ಲೆಟ್ಸ್ ಡೂ ಇಟ್ ನೆಕ್ಸ್ಟ್ ಮಂತ್. ನಮ್ಮ ಜೀವಿತದಲ್ಲಿ ದೇವರು ಅನೇಕ ಕಾರ್ಯಗಳನ್ನು ಮಾಡಿದ್ದಾನೆ, ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ, ಬಿಡುಗಡೆಯನ್ನು ನೀಡಿದ್ದಾನೆ, ಪಾಪಗಳನ್ನು ಕ್ಷಮಿಸಿದ್ದಾನೆ, ಶಾಪವನ್ನು ನೀಗಿಸಿದ್ದಾನೆ. ಆದರೆ ನಾವು ಆತನ ಕಾರ್ಯವನ್ನು ಮಾಡುವುದಕ್ಕೆ ಬೇರೆಯವರಿಗೆ ವಹಿಸುತ್ತಿದ್ದೇವೆ. We are outsourcing ministry for others. ನಮಗೆ ಆಶೀರ್ವಾದ ಬೇಕು, ನಮಗೆ ಬಿಡುಗಡೆ ಬೇಕು, ಆದರೆ ದೇವರ ಕಾರ್ಯ ಬೇರೆಯವರು ಮಾಡಿಕೊಳ್ಳಬೇಕು. ದೇವರು ನಿರಾಶೆ ಹೊಂದಿದ್ದಾನೆ. ದೇವರು ನಿಮ್ಮ ಮೇಲೆ ನಿರಾಶೆಯನ್ನು ಹೊಂದಿದ್ದಾನೆ. ಆದ ಕಾರಣ ನಮ್ಮ ಜೀವಿತದಲ್ಲಿ ಅನೇಕ ಸಂಕಷ್ಟದ ಪರಿಸ್ಥಿತಿಗಳು, ಆರೋಗ್ಯ ನೀಡುವುದಕ್ಕೆ ದೇವರು ಬೇಕು, ಅದ್ಭುತ ಕಾರ್ಯಗಳಿಗೆ ದೇವರು ಬೇಕು. ಆದರೆ ದೀಕ್ಷಾ ಸ್ಥಾನವನ್ನು ಬರುವಾಗ ನಮ್ಮ ಸ್ವಂತದವರು ಒಪ್ಪಿಕೊಳ್ಳಬೇಕು, ನಮ್ಮ ತಂದೆ ತಾಯಿ ಒಪ್ಪಿಕೊಳ್ಳಬೇಕು. ನನ್ನ ಜೀವಿತವನ್ನು ನಾನು ದೇವರಿಗೆ ಒಪ್ಪಿಸಿಕೊಡಬೇಕೆಂದರೆ ಬೇರೆಯವರು ಪರ್ಮಿಷನ್ ಅನ್ನು ನೀಡಬೇಕು. ಆದರೆ ಅದ್ಭುತ ಕಾರ್ಯಗಳಿಗೆ ದೇವರು ಬೇಕು. ದೇವರು ನಿಮ್ಮ ಮೇಲೆ ನಿರಾಶೆಯನ್ನು ಹೊಂದಿದ್ದಾನೆ. ಯೂದ ದೇಶದ ಜನರು ಅವರು ಮಾಡಿದ ತಪ್ಪಾದ ಆಯ್ಕೆಗಳ ಪರಿಣಾಮವಾಗಿ ಅನೇಕ ಕಷ್ಟಗಳನ್ನು ಅನುಭವಿಸಿದರು. ನಾವು ಈ ಪರಿಸ್ಥಿತಿಯಲ್ಲಿ ಒಳಗಾಗುವ ಅಗತ್ಯವಿಲ್ಲ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ. ದೇವರು ಯೂದ ದೇಶ ಜನರಿಗೆ ಹೇಳುತ್ತಿದ್ದಾನೆ, ನಿಮ್ಮ ಪರಿಸ್ಥಿತಿ ಬದಲಾಗಬೇಕೆಂದರೆ ನೀವು ನಿಮ್ಮ ಆಯ್ಕೆಯನ್ನು ಬದಲಾಗಿಸಬೇಕು, ನಿಮ್ಮ ಜೀವನದ ಗುರಿಯನ್ನು ಬದಲಾವಣೆ ಮಾಡಬೇಕು.
ಯಾಕೆಂದರೆ ಅವರ ಜೀವನದ ಪರಿಸ್ಥಿತಿ ಬದಲಾಗಬೇಕೆಂದರೆ, ಅಭಿವೃದ್ಧಿ ಹೊಂದಬೇಕೆಂದರೆ ಅದು ಅವರು ಮಾಡುವ ಆಯ್ಕೆಯ ಮೇಲೆ ಆಧಾರವಾಗಿದೆ. ಅವರು ಮಾಡುವ ಜೀವನದ ಗುರಿಯ ಆಯ್ಕೆಯ ಮೇಲೆ ಆಧಾರವಾಗಿದೆ. ದೇವರ ವಾಕ್ಯವನ್ನು ಕೇಳಿ ನಾವು ಯಾವ ನಿರ್ಧಾರವನ್ನು ಮಾಡುತ್ತೇವೆ? ದೇವರು ಕೇಳುತ್ತಿದ್ದಾನೆ, ನೀವು ನನ್ನನ್ನು ನಿರ್ಲಕ್ಷ್ಯ ಮಾಡುತ್ತೀರೋ ಅಥವಾ ನನಗೆ ವಿಧೇಯರಾಗುತ್ತೀರೋ? ಟುಡೇ ಗಾಡ್ ಇಸ್ ಆಸ್ಕಿಂಗ್ ಸೇಮ್ ಕ್ವೆಶ್ಚನ್ ಟು ಅಸ್. ನೀವು ನಿರ್ಲಕ್ಷ್ಯ ಮಾಡುತ್ತೀರೋ ಅಥವಾ ನನ್ನ ವಾಕ್ಯಕ್ಕೆ ವಿಧೇಯರಾಗುತ್ತೀರೋ? ದೇವರು ಹೇಳುತ್ತಿದ್ದಾನೆ, ಬೆಟ್ಟ ಪ್ರದೇಶಕ್ಕೆ ಹೋಗಿ ನನ್ನ ಆಲಯಕ್ಕೆ ಬೇಕಾದ ಮರ ಕಟ್ಟಿಗೆಯನ್ನು ತನ್ನಿರಿ. ದೇವರು ಹೇಳುತ್ತಿದ್ದಾನೆ, ನೀವು ನನ್ನ ಕಾರ್ಯವನ್ನು ನಿರ್ಲಕ್ಷ್ಯ ಮಾಡಿದ್ದೀರಾ, ಆದ ಕಾರಣ ನೀವು ಮಾನಸಾಂತರ ಪಡಬೇಕು. ಮಾನಸಾಂತರ ಪಟ್ಟು ಪಶ್ಚಾತ್ತಾಪ ಪಟ್ಟು ನನ್ನ ಕಡೆಗೆ ತಿರುಗಿಕೊಳ್ಳಬೇಕು. ಅದು ಮಾತ್ರವಲ್ಲ, ನನ್ನ ಆಲಯದ ಕಾರ್ಯವನ್ನು ಪ್ರಾರಂಭ ಮಾಡಬೇಕು. ಆದ ಕಾರಣ ನೀವು ಬೆಟ್ಟ ಪ್ರದೇಶಕ್ಕೆ ಹೋಗಿ ಆಲಯಕ್ಕೆ ಬೇಕಾದ ಕಟ್ಟಿಗೆ ಮರವನ್ನು ತರಬೇಕು. ಅಂದರೆ ಲೆಬನಾನ್ಗೆ ಹೋಗಬೇಕು, ಅಲ್ಲಿಂದ ಮರವನ್ನು ತರಬೇಕು, ನನ್ನ ಕಾರ್ಯವನ್ನು ಪ್ರಾರಂಭ ಮಾಡಬೇಕು. ದೂರವಾಗಿ ಅವರು ನಡೆದುಕೊಂಡು ಹೋಗಬೇಕು, ಭಾರವಾದ ಮರಗಳನ್ನು ಹೊತ್ತುಕೊಂಡು ಬರಬೇಕು. ಕಷ್ಟವಾದ ಕೆಲಸ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ದೇವರ ಕೆಲಸ ಸಾಧಾರಣ ವಿಷಯವಲ್ಲ. ದಟ್ ಈಸ್ ದ ರೀಸನ್ ವಿ ಔಟ್ಸೋರ್ಸ್. ಆಶೀರ್ವಾದ ಕೇಳುವುದಕ್ಕೆ ನಮಗೆ ವಿ ಡೋಂಟ್ ಫೀಲ್ ಎನಿಥಿಂಗ್ ಅಬೌಟ್ ಇಟ್. ದೇವರೇ ನನಗೆ ಆಶೀರ್ವಾದ ನೀಡು, ಆರೋಗ್ಯ ನೀಡು, ನನಗೆ ಅದು ಕೊಡು, ಇದು ಕೊಡು. ಆದರೆ ದೇವರ ಕಾರ್ಯ ಬರುವಾಗ ಅದು ಕಷ್ಟ ಎಂದು ನಮಗೆ ತಿಳಿದಿದೆ. ಆದ ಕಾರಣ ವಿ ಔಟ್ಸೋರ್ಸ್ ಟು ಸಮ್ವನ್ ಎಲ್ಸ್. ದೇವರ ಕಾರ್ಯ ಮಾಡುವುದಕ್ಕೆ ದೃಢವಾದ ಮನಸ್ಸು ಇರಬೇಕು. ಎಲ್ಲಾ ಪರಿಸ್ಥಿತಿಯನ್ನು ಎದುರಿಸುವ ಮನಸ್ಸು ಇರಬೇಕು. ಅನಾರೋಗ್ಯದಲ್ಲೂ ಕೂಡ ನಾವು ದೇವರ ಕಾರ್ಯವನ್ನು ಮಾಡಬೇಕು. ಯೂದಾ ದೇಶದ ಜನರು ಇಷ್ಟು ವರ್ಷ ನಿಮ್ಮ ಸ್ವಂತ ಕಾರ್ಯಗಳಿಗೆ ಮುಖ್ಯತ್ವ ಕೊಟ್ಟು ನನಗೆ ಅಗೌರವವನ್ನು ಮಾಡಿದ್ದೀರಾ. ನಿಮ್ಮ ಸಮಯ, ಪ್ರತಿಭೆ, ಸಂಪನ್ಮೂಲಗಳ ಮೂಲಕ ನನ್ನನ್ನು ಅಗೌರವ ಮಾಡಿದ್ದೀರಾ. ಆದರೆ ಈಗ ಬೆಟ್ಟ ಪ್ರದೇಶಕ್ಕೆ ಹೋಗಿ ಕಟ್ಟಿಗೆಯನ್ನು ತಂದು ನನ್ನ ಆಲಯವನ್ನು ನಿರ್ಮಾಣ ಮಾಡಬೇಕು. ನೀವು ನನಗೆ ವಿಧೇಯರಾಗುವಾಗ, ನೀವು ಮಾನಸಾಂತರ ಪಟ್ಟು ನನಗೆ ವಿಧೇಯರಾಗುವಾಗ ನಿಮ್ಮ ಪರಿಸ್ಥಿತಿಯನ್ನು ನಾನು ಬದಲಾಯಿಸುತ್ತೇನೆ ಎಂದು ದೇವರು ಯೂದಾ ದೇಶದ ಜನರಿಗೆ ಹೇಳಿದನು. ಅದೇ ಮಾತನ್ನು ಈ ದಿನ ದೇವರು ನಮ್ಮ ಸಂಗಡ ಮಾತನಾಡುತ್ತಿದ್ದಾನೆ. ನೀವು ನನಗೆ ಅಗೌರವವನ್ನು ಮಾಡಿದ್ದೀರ, ನನ್ನ ಕಾರ್ಯವನ್ನು ನಿರ್ಲಕ್ಷ್ಯ ಮಾಡಿದ್ದೀರ, ನನ್ನ ಸೇವೆಯನ್ನು ನಿರ್ಲಕ್ಷ್ಯ ಮಾಡಿದ್ದೀರ, ಆದ ಕಾರಣ ನನಗೆ ಅಗೌರವವಾಗಿದೆ. ನಿಮ್ಮ ಪರಿಸ್ಥಿತಿ ಬದಲಾಗಬೇಕೆಂದರೆ ಮಾನಸಾಂತರ ಪಟ್ಟು ನನ್ನ ಕಡೆಗೆ ತಿರುಗಿಕೊಂಡು ನಿಮ್ಮ ಸ್ವಂತ ವಿಷಯಗಳಿಗೆ ಕಾಳಜಿಯನ್ನು ನೀಡುವುದನ್ನು ಬಿಟ್ಟು ನನ್ನ ಕಾರ್ಯವನ್ನು ಒಳಗಾಗಿರಿ, ನನ್ನ ಕಾರ್ಯವನ್ನು ಮಾಡುವುದರಲ್ಲಿ ಒಳಗಾಗಿರಿ. ನಾನು ನಿಮ್ಮ ಪರಿಸ್ಥಿತಿಯನ್ನು ಬದಲಾವಣೆ ಮಾಡುತ್ತೇನೆ. ದೇವರ ಮಾತುಗಳನ್ನು ಕೇಳಿ ಯೂದಾ ದೇಶದ ಜನರು ಮಾಡಿದ ಕಾರ್ಯವೇನೆಂದರೆ ದೇವರಿಗೆ ವಿಧೇಯರಾದರು. ದೇವರಿಗೆ ವಿಧೇಯರಾದರು. ಹೀಬ್ರು ಭಾಷೆಯಲ್ಲಿ ಕೇಳುವುದು ಮತ್ತು ವಿಧೇಯರಾಗುವುದು ಒಂದೇ ಅರ್ಥವಾಗಿದೆ. ನೋ, ಇಟ್ ಡಸಂಟ್ ಹ್ಯಾಪನ್ ಇನ್ ಇಂಡಿಯಾ. ನಾವು ಕೇಳುತ್ತೇವೆ ಆದರೆ ವಿಧೇಯರಾಗುವುದಿಲ್ಲ. ಆದರೆ ಹೀಬ್ರು ಭಾಷೆಯಲ್ಲಿ ಕೇಳುವುದೆಂದರೆ ವಿಧೇಯರಾಗುವುದು ಎಂದು ಅರ್ಥ. ಈ ವಚನಗಳಲ್ಲಿ ನಾವು ನೋಡುತ್ತೇವೆ, ಅವರು ಕೇಳಿದರು ಅಂದರೆ ಅವರು ದೇವರ ವಚನವನ್ನು ಕೇಳಿ ವಿಧೇಯರಾದರು. ಯಾಕೆಂದರೆ ದೇವರ ವಾಕ್ಯವನ್ನು ಕೇಳಿದಾಗ ಅವರು ಸುಮ್ಮನೆ ಇರುವುದಕ್ಕೆ ಸಾಧ್ಯವಾಗಲಿಲ್ಲ. ಅವರ ಸ್ವಂತ ಕಾರ್ಯಗಳಿಗೆ ಮುಖ್ಯತ್ವ ನೀಡುವುದನ್ನು ನಿಲ್ಲಿಸಿದರು. ದೇವರ ಕಾರ್ಯವನ್ನು ಮಾಡುವುದಕ್ಕೆ ಕಾರಣಗಳನ್ನು ನೀಡುವುದನ್ನು ನಿಲ್ಲಿಸಿದರು. ಮಾನಸಾಂತರ ಪಟ್ಟರು. ದೇವರ ವಿರೋಧವಾಗಿ ಅನೇಕ ಕಾರ್ಯಗಳನ್ನು ಮಾಡಿದರು. ಆದರೆ ದೇವರು ಅವರ ಸಂಗಡ ಪ್ರವಾದಿಯ ಮೂಲಕ ಮಾತನಾಡಿದಾಗ ಸಮಯವನ್ನು ವ್ಯರ್ಥ ಮಾಡದೆ ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡರು, ಆತನಿಗೆ ವಿಧೇಯರಾದರು. ಇದೇ ನನ್ನ ಪ್ರಾರ್ಥನೆಯಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಯಲ್ಲಿ ದೇವರ ವಾಕ್ಯವನ್ನು ಕೇಳಿ ನಿರ್ಲಕ್ಷ್ಯ ಮಾಡದೆ ನಾವು ಬದಲಾವಣೆಯನ್ನು ಹೊಂದಬೇಕು. ಅಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು.
ಎಜ್ರ ಬಹಳ ದೊಡ್ಡ ಪ್ರವಾದಿ. ಆತನಿಗೆ ಇನ್ನೊಂದು ಹೆಸರು ಇತ್ತು, ಹರಾಡ್. ಈ ಹೆಸರಿನ ಅರ್ಥವೇನೆಂದರೆ ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಭಯಪಟ್ಟು ಗೌರವ ನೀಡಿ ವಿಧೇಯರಾಗುವುದು. ಇದೇ ಈ ಹೆಸರಿನ ಅರ್ಥವಾಗಿದೆ. ಐಸಾಯ 68ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ದೇವರು ಈ ರೀತಿಯಾದ ವ್ಯಕ್ತಿಗಳನ್ನು ಹುಡುಕುತ್ತಿದ್ದಾನೆ. ಆತನಿಗೆ ವಿಧೇಯರಾಗುವ, ಆತನ ವಾಕ್ಯವನ್ನು ಕೇಳಿ ವಿಧೇಯರಾಗುವ ವ್ಯಕ್ತಿಗಳನ್ನು ದೇವರು ಈ ದಿನ ಕೂಡ ಹುಡುಕುತ್ತಿದ್ದಾನೆ. ನಾನು ಅನೇಕರನ್ನು ನೋಡುತ್ತೇನೆ, ಕ್ರೈಸ್ತರು ಎಂದು ಹೇಳಿಕೊಳ್ಳುವ ಅನೇಕರನ್ನು ನಾನು ನೋಡುತ್ತೇನೆ. ಅವರು ಸಭೆಗೆ ಹೋಗುತ್ತಾರೆ, ಆದರೆ ದೇವರ ಕಾರ್ಯವನ್ನು ಮಾಡುವುದಿಲ್ಲ. ಓ ಪಾಸ್ಟ್ರೇ, ನಾನು ಪ್ರಾರ್ಥನೆ ಮಾಡುತ್ತೇನೆ. ವೆರಿ ಈಸಿ ಥಿಂಗ್ ಟು ಡೂ. ನಮಗೆ ಸಮಯ ಸಿಗುವಾಗ ಪ್ರಾರ್ಥನೆ ಮಾಡುತ್ತೇವೆ, ಇದೇ ಸೇವೆ ಎಂದು ನೆನೆಸಿಕೊಳ್ಳುತ್ತಾರೆ. ಅದು ಅಪರ್ಥವಾಗಿದೆ. ಪ್ರಾರ್ಥನೆ ಇಟ್ ಇಸ್ ಫಾರ್ ಅಸ್. ನಾವು ಬಲಹೀನತರಾಗಿರುವ ಕಾರಣ ನಮ್ಮ ಜೀವನದಲ್ಲಿ ಪ್ರಾರ್ಥನೆಯ ಅಗತ್ಯತೆ ಇದೆ. ಅದೇ ಸೇವೆ ಎಂದು ನಾವು ನೆನೆಸಿಕೊಳ್ಳಬಾರದು. ಸೈತಾನನು ಅನೇಕರನ್ನು ಡಿಸೀವ್ ಮಾಡಿದ್ದಾನೆ. ಅನೇಕ ಕ್ರೈಸ್ತರನ್ನು ಈ ರೀತಿಯಾದ ಡಿಸೆಪ್ಷನ್ ಅಲ್ಲಿ ಇಟ್ಟಿದ್ದಾನೆ. ಈ ದಿನ ದೇವರ ಕಾರ್ಯಗಳನ್ನು ನಿರ್ಲಕ್ಷ್ಯ ಮಾಡುವವರು, ದೇವರ ಕಾರ್ಯಗಳಿಗೆ ಕಾರಣಗಳನ್ನು ನೀಡುವವರು, ದೇವರು ಈ ರೀತಿಯಾದ ವ್ಯಕ್ತಿಗಳ ಮೂಲಕ ಆತನ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಕೆಲವು ವ್ಯಕ್ತಿಗಳು ಹೀಗಿರುತ್ತಾರೆ. ಎಂತಹ ಬಿರುಗಾಳಿಯ ಪರಿಸ್ಥಿತಿಯಲ್ಲಿ ಒಳಗಾಗಿದ್ದರು ದೇವರ ಸೇವೆಯನ್ನು ಮಾಡುವವರು, ದೇವರಿಗೆ ಗೌರವವನ್ನು ನೀಡುವಂತಹ ವ್ಯಕ್ತಿಗಳು. ಬೇರೆಯವರು ಎಲ್ಲರೂ ಕೇವಲ ಆಶೀರ್ವಾದಗಳಿಗೆ ಬರುವಂತ ಕ್ರೈಸ್ತರು, ದೇವರಿಂದ ಕೇಳುವುದಕ್ಕೆ ಮಾತ್ರ ಬರುವಂತಹ ವ್ಯಕ್ತಿಗಳು. ಈ ವ್ಯಕ್ತಿಗಳ ಮೇಲೆ ದೇವರು ನಿರಾಶೆಯನ್ನು ಹೊಂದಿದ್ದಾನೆ. ನಮ್ಮ ಜೀವನದಲ್ಲಿ ದೇವರು ಎಲ್ಲಿದ್ದಾನೆ? ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಿಮ್ಮ ಜೀವನದ ಗುರಿ ಏನಾಗಿದೆ? ನಿಮ್ಮ ಜೀವನದ ಗುರಿ ನಿಮ್ಮ ಮನೆಯನ್ನು ಕಟ್ಟುವುದಾಗಿದ್ದರೆ, ನಿಮ್ಮ ಆಡಂಬರವಾಗಿದ್ದರೆ, ನಿಮ್ಮ ಸ್ವಂತ ಕಾರ್ಯಗಳಿಗೆ ಮುಖ್ಯತ್ವ ನೀಡಿದ್ದರೆ, ನಿಮ್ಮ ಗುರಿ ತಪ್ಪಾದ ಗುರಿಯಾಗಿದೆ. ಟುಡೇ ಗಾಡ್ ಇಸ್ ಟೆಲಿಂಗ್ ಯು, ನಾನು ನಿಮ್ಮ ಮೇಲೆ ನಿರಾಶೆಯನ್ನು ಹೊಂದಿದ್ದೇನೆ. ಯಾಕೆಂದರೆ ನನ್ನ ಕಾರ್ಯವನ್ನು ನೀವು ನಿರ್ಲಕ್ಷ್ಯ ಮಾಡಿದ್ದೀರಾ. ನಾವು ಕೇವಲ ಮಾನಸಿಕವಾಗಿ ಕಿವಿಗೆ ಸಂತೋಷ ತರುವ ಸಂದೇಶಗಳನ್ನು ಕೇಳುತ್ತಿದ್ದರೆ ದೇವರ ಕಾರ್ಯವನ್ನು ಮಾಡುವುದಕ್ಕೆ ನಮಗೆ ಪ್ರೋತ್ಸಾಹ ಉಂಟಾಗುವುದಿಲ್ಲ. ಯಾಕೆಂದರೆ ಆ ರೀತಿಯಾದ ಕಿವಿಗೆ ಸಂತೋಷ ತರುವ ಸಂದೇಶಗಳಿಂದ ನಾವು ಮಾನಸಾಂತರ ಪಡುವುದಿಲ್ಲ. ನಾವು ದೇವರ ವಾಕ್ಯಕ್ಕೆ ಮುಖ್ಯತ್ವ ನೀಡೋಣ. ಸಂದೇಶಗಳು ದೇವರ ಕಾರ್ಯಕ್ಕೆ ಒಳಗಾಗುವುದಕ್ಕೆ ಪ್ರೋತ್ಸಾಹವನ್ನು ಮಾಡಬೇಕು, ನಮ್ಮಲ್ಲಿ ಮಾನಸಾಂತರ ಹುಟ್ಟಿಸಬೇಕು. ಈ ದಿನಗಳಲ್ಲಿ ಕೇವಲ ಕಿವಿಗೆ ಸಂತೋಷ ತರುವಂತಹ ಸಂದೇಶಗಳು, ಸಭೆಗಳಲ್ಲಿ ಜನರು ಏನು ಕೇಳಬೇಕು ಅದು ಮಾತ್ರ ಹೇಳುವಂತಹ ಸಂದೇಶಗಳು, ಈ ಸಂದೇಶಗಳನ್ನು ಕೇಳುವಾಗ ದೇವರ ಕಾರ್ಯವನ್ನು ಈ ಜನರು ನಿರ್ಲಕ್ಷ್ಯ ಮಾಡುತ್ತಾರೆ. ಇವರ ಜೀವಿತದಲ್ಲಿ ಯಾವ ಮಾನಸಾಂತರವೂ ಉಂಟಾಗುವುದಿಲ್ಲ, ಯಾವ ಬದಲಾವಣೆಯೂ ಇಲ್ಲ. ಕೇವಲ ಸ್ವಂತ ಕಾರ್ಯಗಳಿಗೆ ಮುಖ್ಯತ್ವ ನೀಡುವಂತಹ ಕ್ರೈಸ್ತರು, ಸ್ವಾರ್ಥಿಗಳಾಗಿರುವಂತಹ ಕ್ರೈಸ್ತರು, ದೇವರ ರಾಜ್ಯಕ್ಕೆ ಪ್ರಯೋಜನಕ್ಕೆ ಬಾರದಂತಹ ಕ್ರೈಸ್ತರನ್ನು ನಾವು ಅನೇಕರನ್ನು ನೋಡಬಹುದು. ಸಭೆಗೆ ಬರುತ್ತಾರೆ, ಕುರ್ಚಿಯನ್ನು ಬಿಸಿ ಮಾಡಿ ಮನೆಗೆ ಹೋಗುತ್ತಾರೆ. ಅವರು ದೇವರ ರಾಜ್ಯಕ್ಕೆ ಪ್ರಯೋಜನಕ್ಕೆ ಬಾರದಂತಹ ಕ್ರೈಸ್ತರಾಗಿದ್ದಾರೆ. ಯೂದ ದೇಶದ ಜನರು ದೇವರ ವಾಕ್ಯವನ್ನು ಕೇಳಿ ಮಾನಸಾಂತರ ಪಟ್ಟು ದೇವರಿಗೆ ವಿಧೇಯರಾದರು, ದೇವರಿಗೆ ಗೌರವ ನೀಡಿದರು, ದೇವರ ಆಲಯವನ್ನು ಕಟ್ಟುವುದನ್ನು ಪ್ರಾರಂಭಿಸಿದರು. ದೇವರು ಈ ದಿನ ನಿಮ್ಮ ಸಂಗಡ ಮಾತನಾಡಿದ್ದಾನೆ, ಈ ವಾಕ್ಯದ ಮೂಲಕ ನಿಮ್ಮ ಸಂಗಡ ಮಾತನಾಡಿದ್ದಾನೆ. ವುಡ್ ಯು ಸ್ಟಿಲ್ ಗಿವ್ ರೀಸನ್ಸ್? ದೇವರ ಕಾರ್ಯಕ್ಕೆ ಇನ್ನೂ ನೀವು ಕಾರಣಗಳನ್ನು ನೀಡುತ್ತೀರೋ, ಅಥವಾ ಬದಲಾವಣೆಯನ್ನು ಹೊಂದಿ ಮನಸ್ಸಾಂತರ ಪಟ್ಟು ದೇವರ ಕಾರ್ಯವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡುತ್ತೀರೋ? ದೇವರ ವಾಕ್ಯವನ್ನು ಕೇಳಿದಾಗ ಅವರು ಕಾರಣಗಳನ್ನು ನೀಡುವುದನ್ನು ನಿಲ್ಲಿಸಿದರು, ನೆಪಗಳನ್ನು ಹೇಳುವುದನ್ನು ನಿಲ್ಲಿಸಿದರು. ಇದೇ ನಿಜವಾದ ಮಾನಸಾಂತರ ಹೊಂದಿರುವ ಸಾಕ್ಷಿ. ಇಫ್ ದೇರ್ ಇಸ್ ನೋ ಚೇಂಜ್ ಇನ್ ಅವರ್ ಆಕ್ಷನ್, ನಮ್ಮ ಆಲೋಚನೆಯಲ್ಲಿ ಬದಲಾವಣೆ ಉಂಟಾಗಲಿಲ್ಲವೆಂದರೆ ನಾವು ನಿಜವಾಗಿ
ಮಾನಸಾಂತರ ಪಡಲೇ ಇಲ್ಲ. ಅವರು ದೇವರಿಗೆ ವಿಧೇಯರಾದರು. ನಮ್ಮ ಜೀವನದ ಗುರಿ ದೇವರ ಆಲಯವನ್ನು ಕಟ್ಟುವುದು. ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಮನಿ. ವೆರಿ ಈಸಿ. ದೇವರ ಚರ್ಚಿಗೆ ಹೋಗ್ತೇವೆ, ನಾವು ತಿಂಗಳಿಗೆ ಒಂದು ಇಷ್ಟು ಅಮೌಂಟ್ ದೇವರಿಗಾಗಿ ಕೊಟ್ಬಿಡ್ತೇವೆ. ದಟ್ಸ್ ಸೋ ಈಸಿ ಅಲ್ವಾ? ಬಹಳ ಸುಲಭವಾದ ಕಾರ್ಯ. ವಿ ಗಿವ್ ಮನಿ, ಪೀಪಲ್ ಎಂಜಾಯ್. ಸಭೆಯಲ್ಲಿ ಮನಿ ಜಾಸ್ತಿ ಇರ್ತದೆ, ಎಂಜಾಯ್ ಮಾಡ್ತಾರೆ. ದಟ್ಸ್ ಇಟ್. ವಿ ಡೋಂಟ್ ಡು ಎನಿಥಿಂಗ್ ಎಲ್ಸ್. ನೀವು ದೇವರ ಕಾರ್ಯಕ್ಕೆ ಕರೆದವರಾಗಿದ್ದೀರ. ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ನೀವು ದೇವರ ರಾಜ್ಯಕ್ಕೆ ಪ್ರಯೋಜನವಾಗಿರಬೇಕು. ನಿಮ್ಮ ಜೀವನದ ಗುರಿ ದೇವರ ರಾಜ್ಯವನ್ನು ಕಟ್ಟುವುದಾಗಿ ಇರಬೇಕು. ಅದೇ ನಿಮ್ಮ ಜೀವನದ ಗುರಿಯಾಗಿ ಇರಬೇಕು. ನಾವು ಯಾವಾಗ ಈ ಕಾರ್ಯವನ್ನು ಮಾಡುತ್ತೇವೋ ಆಗ ದೇವರು ನಮ್ಮನ್ನು ನೋಡಿ ಪ್ರಶಂಸಿಸುತ್ತಾನೆ. ಆಗ ನಮ್ಮ ಆರಾಧನೆ ದೇವರಿಗೆ ಸುಗಂಧ ಬಲಿಯಾಗಿ ಮಾರ್ಪಡುತ್ತದೆ. ದೇವರು ನಮ್ಮ ಜೀವನದಲ್ಲಿ ಆಶೀರ್ವಾದವಾಗಿ ಮಾರ್ಪಡಿಸುತ್ತಾನೆ. When we put God number one in our life, He becomes everything in our life. ನಮ್ಮ ಜೀವನ ಆಶೀರ್ವಾದವಾಗಿ ಮಾರ್ಪಡುತ್ತದೆ. ನಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿ ಮಾರ್ಪಡುತ್ತದೆ. ನಮ್ಮ ಹೆಂಡತಿ ಗಂಡನಿಗೆ ಆಶೀರ್ವಾದವಾಗಿ ಮಾರ್ಪಡುತ್ತದೆ. ಮಕ್ಕಳಿಗೆ ಆಶೀರ್ವಾದವಾಗಿ ಮಾರ್ಪಡುತ್ತದೆ. ನಮ್ಮ ಸೊಸೈಟಿಯಲ್ಲಿ ನಾವು ಆಶೀರ್ವಾದವಾಗಿ ಮಾರ್ಪಡುತ್ತೇವೆ. ಕೆಲಸದ ಜಾಗದಲ್ಲಿ ಆಶೀರ್ವಾದವಾಗಿ ಮಾರ್ಪಡುತ್ತೇವೆ. ಯೂದಾ ದೇಶದ ಜನರಿಗೆ ದೇವರ ಆಲಯವನ್ನು ಕಟ್ಟುವುದಕ್ಕೆ ದೇವರು ಆಜ್ಞಾಪಿಸಿದನು. ದೇವರು ಈ ದಿನ ಆತನ ಆಲಯವನ್ನು ಕಟ್ಟುವುದಕ್ಕೆ ನಿಮ್ಮನ್ನು ಕರೆಯುತ್ತಿದ್ದಾನೆ. ಯೂದಾ ದೇಶದ ಜನರು ದೇವರ ಆಲಯವನ್ನು ಕಟ್ಟಿದರು. ಆದರೆ ನೆಬೂಕದ್ನೆಚ್ಚರ್ ಅದನ್ನು ನಾಶ ಮಾಡಿದನು, ಧ್ವಂಸ ಮಾಡಿದನು. ಆದರೆ ಈ ದಿನ ದೇವರು ಹೊಸ ಆಲಯವನ್ನು ಕಟ್ಟುತ್ತಿದ್ದಾನೆ. ಈ ಆಲಯ ಆತ್ಮೀಕದ ಆಲಯವಾಗಿದೆ. ಈ ಆಲಯವನ್ನು ಯಾರು ನಾಶ ಮಾಡುವುದಕ್ಕೆ ಸಾಧ್ಯವಿಲ್ಲ. ಮನುಷ್ಯರು ಇದನ್ನು ಬೀಳಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಈ ಆಲಯಕ್ಕೆ ಯೇಸು ಕ್ರಿಸ್ತನೇ ಮೂಲೆಗಲ್ಲಾಗಿದ್ದಾನೆ. ಈ ಆಲಯವನ್ನು ಮನುಷ್ಯರು ಬೀಳಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಇದು ದೇವರು ಕಟ್ಟುವ ಆಲಯವಾಗಿದೆ. ಅದಕ್ಕೆ ಯೇಸು ಕ್ರಿಸ್ತನು ಮೂಲೆಗಲ್ಲಾಗಿದ್ದಾನೆ. ಅದು ಮಾತ್ರವಲ್ಲ, ಆದಿ ಅಪೊಸ್ತಲರು ಈ ಆಲಯದ ಅಡಿಪಾಯಿಗಳಾಗಿದ್ದಾರೆ. ಅಂದರೆ ಸತ್ಯವೇದದಲ್ಲಿರುವ ಅಪೊಸ್ತಲರು, ನಾಟ್ ದ ನೇಮ್ ಸೇಕ್. ಈ ದಿನಗಳಲ್ಲಿ ಅನೇಕರು ಅಪೊಸ್ತಲರು ಎಂದು ಹೇಳಿಕೊಳ್ಳುತ್ತಾರೆ. ದೋಸ್ ಆರ್ ನಾಟ್ ರಿಯಲ್ ಅಪಾಸಲ್ಸ್. ಅಂದರೆ ಈ ಸತ್ಯವೇದದಲ್ಲಿ ದೇವರ ವಚನವನ್ನು ಬರೆದ ಅಪೊಸ್ತಲರೇ ಈ ಆಲಯದ ಅಡಿಪಾಯಿಯಾಗಿದ್ದಾರೆ. ದ ಫೌಂಡೇಶನ್ ಇಸ್ ದೇವರ ವಾಕ್ಯ. ದೇವರ ವಾಕ್ಯವೇ ಈ ಆಲಯದ ಅಡಿಪಾಯಿಯಾಗಿದೆ. ಅದು ಮಾತ್ರವಲ್ಲ, ನೀವು ಮತ್ತು ನಾನು ಈ ಆಲಯದ ಅಂಗಗಳಾಗಿದ್ದೇವೆ. ಅಂದರೆ ಈ ಆಲಯದ ಕಲ್ಲುಗಳಾಗಿದ್ದೇವೆ. ಒಂದೊಂದು ಕಲ್ಲು ಬಹಳ ಮುಖ್ಯವಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನೀವು ನಿಮ್ಮ ಕಾರ್ಯವನ್ನು ಮಾಡದಿದ್ದರೆ ದೇರ್ ವಿಲ್ ಬಿ ಅಲ್ಲಿ ಒಂದು ಗ್ಯಾಪ್ ಇರುತ್ತದೆ. ಈ ಆಲಯದಲ್ಲಿ ಒಂದು ಗ್ಯಾಪ್ ಇರುತ್ತದೆ. ನಾವು ಕಾರ್ಯ ಮಾಡುವಾಗ ಆ ಗ್ಯಾಪ್ ಕವರ್ ಆಗುತ್ತದೆ. ಅದು ಮಾತ್ರವಲ್ಲ, ಈ ಆಲಯದಲ್ಲಿ ಪರಿಶುದ್ಧಾತ್ಮನು ವಾಸ ಮಾಡುವವನಾಗಿದ್ದಾನೆ. ಇದೇ ನಿಜವಾದ ಆಲಯ. ಸುಮ್ಮನೆ ದೊಡ್ಡ ಕಟ್ಟಡಗಳು ಆಲಯವಾಗುವುದಕ್ಕೆ ಸಾಧ್ಯವಿಲ್ಲ. ಸಾವಿರಾರು ಜನ ಬರುತ್ತಾರೆ. ಇದರಲ್ಲಿ ಅನೇಕ ದೊಡ್ಡ ಕಟ್ಟಡಗಳನ್ನು ನಾವು ನೋಡುತ್ತೇವೆ. ಸಾವಿರಾರು ಜನ ಬರುತ್ತಾರೆ, ಹಾಡುಗಳನ್ನು ಹಾಡುತ್ತಾರೆ, ಕಿವಿಗೆ ಸಂತೋಷ ತರುವ ಒಂದು 10 ನಿಮಿಷದ ಸಂದೇಶವನ್ನು ಕೇಳುತ್ತಾರೆ, ಮನೆಗೆ ಹೊರಟು ಹೋಗುತ್ತಾರೆ. ಇವರು ದೇವರ ರಾಜ್ಯಕ್ಕಾಗಲಿ ದೇವರ ಕಾರ್ಯಗಳಿಗಾಗಿ ಕಾಳಜಿ ತೋರಿಸುವಂತ ವ್ಯಕ್ತಿಗಳಲ್ಲ. ಇವರ ಜೀವನದಲ್ಲಿ ಬದಲಾವಣೆ ಇಲ್ಲ, ಪಶ್ಚಾತ್ತಾಪವಿಲ್ಲ. ದೇವರ ಕಾರ್ಯವನ್ನು ನಿರ್ಲಕ್ಷ್ಯ ಮಾಡುವಂತಹ ವ್ಯಕ್ತಿಗಳು. ಸತ್ಯವೇದದ ಪ್ರಕಾರ ಇದು ಆಲಯವೇ ಇಲ್ಲ. We can call it as entertainment center. ಎಂಟರ್ಟೈನರ್ ಮಾಡುವಂತ ವ್ಯಕ್ತಿಗಳ ಸಂದೇಶವನ್ನು ಕೇಳುವಾಗ ನಮ್ಮ ಜೀವಿತದಲ್ಲಿ ಯಾವ ಬದಲಾವಣೆಯೂ ಉಂಟಾಗುವುದಿಲ್ಲ. ನಾವು ದೇವರ ಕಾರ್ಯದಲ್ಲಿ ಒಳಗಾಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಪರಿಶುದ್ಧಾತ್ಮನು, ನಿಜವಾದ ಪರಿಶುದ್ಧಾತ್ಮನು ವಾಸ ಮಾಡುವ ಸ್ಥಳದಲ್ಲಿ ಮನುಷ್ಯರು ದೇವರ ಸೇವೆಯನ್ನು ಮಾಡದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ಮನುಷ್ಯನಲ್ಲಿ ಪರಿಶುದ್ಧಾತ್ಮನು ವಾಸ ಮಾಡುತ್ತಾನೋ
ಅವನಿಗೆ ದೇವರ ಸೇವೆ ಮಾಡುವುದಕ್ಕೆ ಪ್ರೋತ್ಸಾಹವೇ ಬೇಡ, ಉಜ್ಜೀವನ ಬೇಡ. ಯಾಕೆಂದರೆ ಪರಿಶುದ್ಧಾತ್ಮನು 24/7 ಉಜ್ಜೀವನದಲ್ಲಿರುವಂತಹ ಆತ್ಮವಾಗಿದೆ. ನಾವು ದೇವರ ಕಾರ್ಯಕ್ಕೆ ನಿರ್ಲಕ್ಷ್ಯ ಮಾಡುವುದಿಲ್ಲ, ಅದು ಮಾತ್ರವಲ್ಲ ಔಟ್ಸೋರ್ಸ್ ಕೂಡ ಮಾಡುವುದಿಲ್ಲ. ಅಂದರೆ ದೇವರ ಕಾರ್ಯ ಮಾಡುವುದಕ್ಕೆ ನಮಗೆ ಉಜ್ಜೀವನ ಕಡಿಮೆಯಾಗುವುದಿಲ್ಲ. ದೇವರ ಮಹಿಮೆಗೋಸ್ಕರ ಎಂತಹ ಬಿರುಗಾಳಿಯ ಪರಿಸ್ಥಿತಿ ನಮ್ಮ ಜೀವನದಲ್ಲಿದ್ದರೂ ಕೂಡ ದೇವರ ಸೇವೆಯನ್ನು ನಾವು ಮಾಡುತ್ತೇವೆ. ಅವರೇ ನಿಜವಾದ ಕ್ರೈಸ್ತರು, ಅವರೇ ನಿಜವಾದ ದೇವರ ಜೀವನದ ಗುರಿಯನ್ನು ಇಟ್ಟುಕೊಂಡಿರುವಂತಹ ವ್ಯಕ್ತಿಗಳು. ಅವರಲ್ಲಿ ಪರಿಶುದ್ಧಾತ್ಮನು ವಾಸ ಮಾಡುವವನಾಗಿದ್ದಾನೆ. ಬೇರೆಯವರೆಲ್ಲರೂ ಕೇವಲ ಮಾನಸಿಕವಾದ ಕ್ರೈಸ್ತರು, ಪ್ರಯೋಜನಕ್ಕೆ ಬಾರದಂತಹ ಕ್ರೈಸ್ತರು. ಈ ದಿನದವರೆಗೆ ನಾವು ದೇವರ ಕಾರ್ಯವನ್ನು ನಿರ್ಲಕ್ಷ್ಯ ಮಾಡಿರಬಹುದು, ಆದರೆ ಈ ದಿನ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ದೇವರ ಕಾರ್ಯವನ್ನು ಮಾಡುವುದಕ್ಕೆ ಕೈ ಜೋಡಿಸೋಣ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಯೂದ ದೇಶದ ಜನರು ದೇವರ ವಚನವನ್ನು ಕೇಳಿ ಅವರು ರೆಬಲ್ ಆಗಲಿಲ್ಲ, ರಿವೋಲ್ಟ್ ಆಗಲಿಲ್ಲ, ವಿಧೇಯರಾದರು. ಅದೇ ತಗ್ಗುತನದ ಗುರುತು. ಈ ದಿನ ದೇವರು ನಿಮ್ಮ ಸಂಗಡ ಮಾತನಾಡಿದ್ದಾನೆ. ನೀವು ಕಾರಣಗಳನ್ನು ನೀಡುವುದನ್ನು ನಿಲ್ಲಿಸಿ, ಸುಮ್ಮನೆ ಸಭೆಗೆ ಹೋಗುವುದನ್ನು ನಿಲ್ಲಿಸಿ ದೇವರ ಕಾರ್ಯವನ್ನು ಮಾಡುವುದರಲ್ಲಿ ಒಳಗಾಗಿದೆ. ಈ ಸಂದೇಶದಿಂದ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ವಿಷಯವೇನೆಂದರೆ, ದೇವರು ತನ್ನ ಎಲ್ಲಾ ಮಕ್ಕಳನ್ನು ಕರೆದಿದ್ದಾನೆ. ಯು ಆರ್ ಕಾಲ್ಡ್. ನೀವು ಯೇಸು ಕ್ರಿಸ್ತನ ಮಕ್ಕಳಾಗಿದ್ದರೆ ದೇವರು ಆತನ ಸೇವೆಗೋಸ್ಕರ ನಿಮ್ಮನ್ನು ಕರೆದಿದ್ದಾನೆ. ಇಟ್ ಇಸ್ ಫುಲ್ ಸ್ಟಾಪ್. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ನಾವು ಬೇರೆ ಕಾರಣಗಳನ್ನು ಮಾತ್ರ ಹೇಳ್ತೇವೆ. ನನಗೆ ಇನ್ನೂ ದೇವರು ಮಾತನಾಡಿಲ್ಲ, ದೇವರು ನನಗೆ ದರ್ಶನ. 2000 ವರ್ಷಗಳ ಹಿಂದೆಯೇ ನಿಮ್ಮನ್ನು ಕರೆದಿದ್ದಾನೆ. ಸ್ಟಾಪ್ ಗಿವಿಂಗ್ ರೀಸನ್ಸ್, ಸ್ಟಾಪ್ ಗಿವಿಂಗ್ ಲೇಮ್ ರೀಸನ್ಸ್. ದೇವರು ಆತನ ಎಲ್ಲಾ ಮಕ್ಕಳನ್ನು ಆತನ ಸೇವೆಗಾಗಿ ಕರೆದಿದ್ದಾನೆ. ಆದ ಕಾರಣ ನೀವು ಆತನ ಸೇವೆಗಾಗಿ ಕಾರಣಗಳನ್ನು ನೀಡುವುದನ್ನು ನಿಲ್ಲಿಸಿ ದೇವರ ಕಾರ್ಯವನ್ನು ಉತ್ಸಾಹದಿಂದ ಮಾಡಿರಿ. ಇದೇ ನಿಮ್ಮ ಜೀವನದ ಗುರಿ ಆಗಿರಬೇಕು. ಇದುವೇ ನಿಮ್ಮ ಜೀವನದ ಮೊದಲನೆಯ ಗುರಿ ಆಗಿರಬೇಕು. ದೇವರು ನನಗೆ ಬೇಕಾದ ಎಲ್ಲ ಅಗತ್ಯತೆಗಳನ್ನು ನೀಡುತ್ತಾನೆ. ಇದು ನನ್ನ ಜೀವನದ ಗುರಿಯಾಗಿದ್ದರೆ ದೇವರು ನನಗೆ ಬೇಕಾದ ಎಲ್ಲವನ್ನು ನೀಡುತ್ತಾನೆ. ನಾವು ಆತನ ರಾಜ್ಯಕ್ಕೂ ನೀತಿಗೂ ತವಕ ಪಡುವಾಗ ದೇವರು ನಮಗೆ ಬೇಕಾದ ಎಲ್ಲ ಅಗತ್ಯತೆಗಳನ್ನು ನೀಡುತ್ತಾನೆ. ನೀವು ಮಾಡುವ ಕಾರ್ಯವೇನೆಂದರೆ, ನಿಮ್ಮ ಜೀವನದ ಗುರಿ ದೇವರ ರಾಜ್ಯವಾಗಿ ಇರಬೇಕು. ದೇವರ ಕಾರ್ಯವೇ ನಿಮ್ಮ ಜೀವನದ ಗುರಿ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ವಚನದ ಮೂಲಕ, ಈ ಸಂದೇಶದ ಮೂಲಕ ದೇವರು ನಿಮ್ಮ ಸಂಗಡ ಮಾತನಾಡಿದ್ದಾನೆ ಎಂದು ನಾನು ನಂಬುತ್ತೇನೆ. ಈ ದಿನದವರೆಗೆ ಯು ಮೇ ನಾಟ್ ಸ್ಟಾರ್ಟ್ ದ ಮಿನಿಸ್ಟ್ರಿ, ಆದರೆ ಈ ದಿನ ನೀವು ಪ್ರಾರಂಭ ಮಾಡಿರಿ. ದೇವರು ನಿಮಗೆ ಆಶೀರ್ವಾದವನ್ನು ಕೊಡುವವನಾಗಿದ್ದಾನೆ. ನಿಮ್ಮ ಪರಿಸ್ಥಿತಿಯನ್ನು, ನಿಮ್ಮ ಕುಟುಂಬದ ಪರಿಸ್ಥಿತಿ, ವೈಯಕ್ತಿಕ ಜೀವನದ ಪರಿಸ್ಥಿತಿ, ಎಲ್ಲಾ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡುತ್ತಾನೆ. ಬಟ್ ಯು ಫಸ್ಟ್ ಸ್ಟಾರ್ಟ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಗಾಡ್. ಆತನಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನ ಪ್ರಕಾಶವು ಯಾವಾಗಲೂ ನಿಮ್ಮ ಮುಖಗಳಲ್ಲಿ ಪ್ರಕಾಶಿಸಲಿ. ಗಾಡ್ ಬ್ಲೆಸ್ ಯು. ಸಿ ಯು ಒನ್ಸ್ ಅಗೇನ್.